ಅಮ್ಮ ಬರಸಿಡಿಲ ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನೀರಿದನು ಅಯ್ಯೋ ತಡೆಯದಾದೆ ಅಮ್ಮ ಬಾರಮ್ಮ ಇಲ್ಲಿ. ನಿನ್ನ ಮಗ ಸೀನಪ್ಪಗೆ ಅವಮಾನ ಆಗೈತಿ ಇವತ್ತಿ ಊರಾಗೆ. ಒಂದು ಹೆಂಗಸು ನನ್ನ ಮಾನ ಮರ್ಯಾದಿನ ಕೆಡಿಸ್ಬೇಕು, ಈ ಊರಾಗ ನಾನು ತಲೆ ಎತ್ಕೊಂಡು ತಿರುಗದಂಗ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಯವಳೆ. ಬಾರಮ್ಮೋ ನೀನು ಬಂದು ಅವಳಿಗೆ ಕ್ಯಾಕ್ ಕೂರಿಸಿ ಗಂಟ್ಲಾಗ ಹೋಗಂಗ ಹೋಗುತ್ತು. ಇನ್ನೊಂದ್ ದಿನ ಯಾರು ಬಾಯಿನಾಗೂ ಆಟ ಆಡದಂಗೆ ಮಾಡ್ಬೇಕು ಕಣಮ್ಮ ನೀನು. ಯಮೋ ಬಾರಮ್ಮ ಇಲ್ಲಿ. ಶೀನಪ್ಪ ಯಾಕಲ್ಲ, ಏನಾಯ್ತು ಯಮ್ಮ ಅಂತ ಬಡ್ಕೊಂತಿದ್ಯಾ? ಏನಾಯ್ತು? ಯಾರೇನ್ ಮಾಡಿರೋ ನಿನಗೆ? ಮಮ್ಮಿ, ನಾನು ಈ ಊರಾಗೆ ಯಾವ ಆಗಲಿ ಯಾರನ್ನಾಗಲಿ ಹೆಂಗಸ್ರನ್ನ ಕೆಟ್ಟ ಭಾವನೆಯಿಂದ ನೋಡಿದಿನ? ಎಲ್ಲಾರನ್ನು ಅಕ್ಕ ತಂಗಿಯರು ಅಂತಾನೆ ನೋಡೋ ನನ್ನ ಮಗ ನಾನು, ನನ್ನ ಹೆಂಡತಿ ಬಿಟ್ಟು. ಇಲ್ಲಿದ್ದವ್ರನ್ನೆಲ್ಲ ಒಳ್ಳೆ ದೃಷ್ಟಿಕೋನದಿಂದಲೇ ನೋಡ್ತಾ ಇದ್ದೀನಿ. ಆದ್ರೆ ಇವತ್ತು ಒಂದು ಹೆಣ್ಣು ನನ್ನ ಅವಮಾನ ಮಾಡ್ಯವಳೆ ಮಮ್ಮಿ, ಅವಮಾನ ಮಾಡ್ಯವಳೆ. ನಿನ್ನ ಮಗ ಸೀನಪ್ಪ ಸರಿ ಇಲ್ಲ ಅಂತನ ಊರು ತುಂಬಾ ಅಪಪ್ರಚಾರ ಮಾಡ್ಯವಳೆ ಮಮ್ಮಿ. ಆ ಒಂದು ಅಪಪ್ರಚಾರವನ್ನು ನೀನು ತೊಳಿಬೇಕು. ಸೀನಪ್ಪ ಒಳ್ಳೆಯವನು ಅಂತ ಅವಳ ಕಡೆಯಿಂದಲೇ ಹೇಳಿಸಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಮಮ್ಮಿ. ಪ್ಲೀಸ್ ಹೆಲ್ಪ್ ಮೀ. ಯಾರಲ್ಲ, ಯಾರು ಏನು ಮಾಡಿರೋ? ಯಾಕೆ ಹಿಂಗ್ ಬಡ್ಕೊಂತಿದ್ಯಾ? ಹೇಳು, ಅದನ್ನ ಬಾಯಿ ಬಿಟ್ಟು ಹೇಳು. ಯಮ್ಮೋ ಹಿಂಗ್ ಮಾಡಿರು ನನಗೆ, ಯಮ್ಮೋ ಹಂಗ ಮಾಡಿರು, ಮರ್ಯಾದೆ ತೆಗೆದ್ರು, ಹೆಂಗಸರು ಕೆಟ್ಟ ಭಾವನೆಯಿಂದ ನೋಡಲ್ವೇ ಅಂತಂದ್ರೆ ನಾನೇನು ದೇವ್ರ ಎಲ್ಲ ತಿಳ್ಕೊಂಬಕ್ಕೆ? ಹೇಳ, ಯಾರೇನ್ ಮಾಡಿರು, ಆಮೇಲೆ ಮಾತಾಡ್ತೀನಿ ಅವಳು ಯಾವಳು ಅಂತಾನ. ಮಮ್ಮಿ 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 ನೀನು ಒಂಚೂರು ಡುಮ್ಮಿ. ಅಮ್ಮ ಹೇಳ್ತೀನಿ ಕೇಳು. ಏನಾಯ್ತು ಅಂತಂದ್ರೆ, ಅದೇ ನಮ್ಮೂರಿಗೆ ಹೊಸ್ದಾಗೆ ಟೀಚರ್ ಬಂದಿವ್ರಲ್ಲ, ಇಂಗ್ಲಿಷ್ ಟೀಚರು. ಆ ಮೇಡಮ್ ಅವರು ಹುಡುಗರಿಗೆಲ್ಲ ಪಾಠ ಮಾಡ್ತಿದ್ರು. ನಾನು ತೋಡಾಡ್ಕೊಂಡು ಹೆಂಗೆ ಓದಲ್ಲ, ಮೇಡಮ್ ಅವ್ರನ್ನು ಮಾತಾಡ್ಸೋಣ ಅಂತ ಓದೆ ಕಣಮ್ಮ. ಪಾಪ ಮೇಡಮ್ ಅವ್ರಿಗೆ ಎಳ್ಳೀರು ಅಂದ್ರೆ ಬೋಲ್ ಇಷ್ಟ ಅಂತಿ. ಸೀನಪ್ಪರೇ 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 ನನಗೊಂದು ಎಳ್ಳೀರು ತನ್ಕಂಗ್ ಕೊಡ್ತೀರ, ನಾನು ಕುಡಿಬೇಕು, ನನಗೆ ಬೋಲಿಷ್ಟ ಅಂತ ಹೇಳಿರು. ಎಲ್ಲ 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 ನನ್ನ ಮಗುಗೆ ಪಾಠ ಹೇಳ್ಕೊಡೋ ಅಂತ ಶಿಕ್ಷಕಿ ಅಮ್ಮ. ಏನಮ್ಮ ಆಯಮ್ಮ ನನ್ನ ಮಗುಗೆ ಊರಾಗ ಹುಡುಗರಿಗೆಲ್ಲ 4 ಅಕ್ಷರ ಕಲ್ಸೋ ಅಂತ ಶಿಕ್ಷಕಿ. ಈ ಅಮ್ಮ ಎಳ್ಳೀರಿಕೆ ಕೇಳ್ತಾ ಐತಿ, ನಾನ್ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮೇಡಮ್ ಅಲ್ಲೇ ನಾನ್ ತನ್ಕಂಗ್ ಕೊಟ್ರೆ ಚೆನ್ನಾಗಿರಲ್ಲ, ಬರೀ ಮೇಡಮ್ ಅವರೇ ಹೊಲ್ತಕ್ಕೆ ಹೋಗೋಣ ಅಂತನ ಕರ್ಕೊಂಡೋದು ಎಳ್ಳೀರು ಕುಡ್ಸಕ್ ಮೇಡಮ್ ಅವ್ರಿಗೆ. ಇವಳು ಊರ್ ಮೇಡಮ್ ಎಲ್ಲೂ ನೋಡಿಳೋ ಕಣಮ್ಮ ಗೊತ್ತಿಲ್ಲ. ನಾನು ಮೇಡಮ್ ಅವರು ಎಳ್ಳೀರು ಕುಡ್ದು ಹೊಲ್ತಾಗಿಂದ ಊರಕ್ ಬರೋ ಹೊಟ್ಟೆಗೆ ಊರೊಂದೂರ್ಗೇನ ಅಪಪ್ರಚಾರ ಮಾಡ್ಬಿಟ್ಟವಳೆ ಊರ್ ಮೇಡಮ್ಮ. ಏನಂತಾನ, ಅಯ್ಯೋಯ್ಯೋಯ್ಯೋಯ್ಯೋ ಸೀನಪ್ಪ ಟೀಚರ್ ಕರ್ಕೊಂಡು ಹೊಲ್ತಕ್ ಹೋದ, ಅಯ್ಯೋಯ್ಯೋಯ್ಯೋಯ್ಯೋ ಸೀನಪ್ಪ ಟೀಚರ್ ಕರ್ಕೊಂಡು ತೋಟದಾಗ ಹೋದ, ಏನೇನು ಮಾಡವ್ರು ಅಲ್ಲಿ, ಅಯ್ಯಮ್ಮನ್ನೇನೇನು ಮಾಡವ್ರು, ಅವರಿಬ್ಬರ ನಡುವೆ ಏನೇನು ಆಗೈತು ಅಂತಲ್ಲ ಮಮ್ಮಿ ಇಲ್ಲದ್ದು ಸಲ್ಲುದೆಲ್ಲ ಹೇಳ್ಬಿಟ್ಟು ನನ್ನ ತೇಜು ಒಲೆ ಮಾಡವಳೆ ಮಮ್ಮಿ ಆಯಮ್ಮ ಊರ್ಮಿಳ. ನನಗೆ ಈ ಅವಮಾನವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ, ತಾಳಲಾರೆನೋ ಮಮ್ಮಿ ಈ ಅವಮಾನವ. ನೀ ಬಂದು ತೊಡೆದು ಹಾಕಮ್ಮ, ಇಲ್ಲವಾದಲ್ಲಿ ಸಿನಪ್ಪಾಯಿ ಊರಾಗೆ ತಲೆ ಎತ್ತಿ ತಿರುಗಲಾರೆ.
ಮಮ್ಮಿ ನೀನ್ ಬರ್ಬೇಕು ಮಮ್ಮಿ, ಬಂದು ನನ್ನ ಮಾನ ಮರ್ಯಾದೆ ಉಳಿಸ್ಬೇಕು ನೀನ್ ಅಷ್ಟೇನ. ಯಾತತೆ ಈ ಅಪ್ಪ ಹಿಂಗ್ ಬಡ್ಕಂತೈತೆ, ಏನಾತಂತತೆ? ಯಾತ ಅಮ್ಮ ಏನೋ ಹೇಳ್ತಾ ಇದ್ದಾನೆ, ನೀನೇ ಕೇಳಂದ್ರ ಒಟ್ಟು. ಓಯ್ ಯಾಕೇನಾತು? ಯಾರೇನ್ ಮಾಡಿರ್ ನಿನಗೆ? ಯಾತ ಅವಮಾನ ಆಗೈತ್ ನನಗೆ? ಊರಾಗ ತಲೆ ಎತ್ಕೊಂಡ್ ತಿರ್ಗಾಕಾಗಲ್ಲ ಹಿಂಗೆ ಹಿಂಗೆ ಅಂತಿದ್ದೆ, ಏನಾತು? ಅಲ್ಲ ಕಣೆ ಸುಶೀಲಾ, ಮೈ ಡಿಯರ್ ವೈಫ್, ಮೈ ಡಿಯರ್ ಸ್ವೀಟ್ ಹಾರ್ಟ್, ನನ್ನ ಅರ್ಧ ಹಿಂಗೆ ಪರಂಗಿ ಹೇಳ್ತೀನಿ ಕೇಳಿ ಸುಶೀಲಾ. ಅಲ್ಲ ಕಣೆ, ನಿನಗೆ ಯಾವತ್ತನ ನಾನು ಮೋಸ ಮಾಡಿದ್ದೀನ? ನಿನಗೆ ಕೊಡೋ ಪ್ರೀತಿನ ಅರ್ಧ ಮಾಡ್ಬಿಟ್ಟು ಬೇರೆ ಯಾವಳಗನಾಗ್ಲಿ ಕೊಟ್ಟಿದ್ದೀನ? ಅಥವಾ ಬೇರೆ ಯಾವ್ದೇ ಹೆಂಗುಸ್ನ ಕಣ್ಣೆತ್ತು ನೋಡಿದ್ದೀನ? ಅಲ್ಲ ನೋಡಿದ್ದೀನಿ, ಇಲ್ಲ ಅಂತಲ್ಲ, ಕೆಟ್ಟ ಭಾವನೆಯಿಂದ ನೋಡಿದ್ದೀನ ಮೈ ಡಿಯರ್ ವೈಫ್ ಸುಶು. ನೀನೇ ಇವತ್ತು ನನಗೆ ಆ ಥರ ಕೆಟ್ಟದಾಗ ಅಂದವಳೆ ಆ ಊರ್ಮಿಳ ಅಮ್ಮ. ನಾನು ಯಾವತ್ತನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀನಿ ಹೇಳಂದ್ರು ಹೊರಟು. ಅಲ್ಲ ಕಣಪ್ಪ, ನೀನು ಬೈದ್ಲೆ ಅಯ್ಯಮ್ಮ? ನೀನು ಸುಮ್ಕಿರ ಮುನ್ಸಲ್ವಲ್ಲ, ನೀನು ಏನನ್ನ ತಿರುಗಿಸ್ ಅನ್ಬೇಕಾಗಿತ್ತು. ತಿರುಗಿ ನೀನೇನು ಮಾತಾಡ್ಲೇ ಇಲ್ವೇ? ಇಲ್ಲ ಒಂದ್ರ ಒಟ ಅವಳು ಸರಿ ಇಲ್ಲ ಅಮ್ಮ. ಅಲ್ಲಿಂದ ಇಲ್ಲಿಗೆ ತಂದಿಕ್ಕದು, ಇಲ್ಲಿಂದ ಅಲ್ಲಿಗೆ ತಂದಿಕ್ಕದು ಮಾಡ್ತಾಳೆ. ಅಲ್ಲ ನಮ್ಮ ಅಪ್ಪ ಪಾಪ, ಅದು ನೀನ್ ಕುಡಿಯೋದೊಂದು ಬಿಟ್ಟು ಅಂತವೆಲ್ಲ ಮಾಡಲ್ಲ ಹೇಳಿ ನೀನು. ನಂಗೆ ಗೊತ್ತಿಲ್ಲ ನನ್ನ ಗಂಡನ ಬಗ್ಗೆನ. ಅವಳು ಯಾವಳಂದ್ರೆ ಒಟ್ಟು ಐತಿ. ತಡಿ ನಾನು ಬರ್ತೀನಿ, ಹೋಗೋಣ. ಆಹಾ ಆಹಾ, ನಿನ್ನ ಬಾಯಿಂದ ಈ ನುಡಿಗಳನ್ನು ಕೇಳುತ್ತಿದ್ದರೆ ಈ ಸೀನಪ್ಪನ ಜನ್ಮ ಸಾರ್ಥಕವಾಯಿತು ನನ್ನ ಮಡದಿಯೇ ಸುಶೀಲಾ. ಐ ಲೈಕ್ ಯು ಅಂಡ್ ಲವ್ ಯು. ನೀನೊಬ್ಬಳು ನನ್ನ ನಂಬಿಟ್ರೆ ಸಾಕು, ಇಡೀ ಪ್ರಪಂಚವನ್ನೇ ಒಂದು ನಿಮಿಷದಲ್ಲಿ ಗೆದ್ದುಕೊಂಡು ಬರುವ ಶಕ್ತಿ ಈ ಸೀನಪ್ಪನಿಗೆ ಬರುತ್ತದೆ. ಮೈ ಡಿಯರ್ ವೈಟ್ ಸುಶು ಅಂಡ್ ಮೈ ಡಿಯರ್ ಸ್ವೀಟ್ ಮದರ್ ಪುಟ್ರಂಗಮ್ಮ, ಬರೀ ನಾವು ಮೂವರು ಸೇರಿ ಆ ಊರ್ಮಿಳಮ್ಮನ ಮೇಲೆ ದಂಡೆತ್ತಿ ಹೋಗುವ. ನಮ್ಮ ಅಶ್ವವು, ಕುದುರೆಯು, ಆನೆಯು, ರಥವು, ಸೇನೆಯು ಸಿದ್ಧವಾಗಲಿ. ನಾವು ಈಗಲೇ ಆ ಊರ್ಮಿಳೆಯ ಮೇಲೆ ಯುದ್ಧಕ್ಕೆ ಹೋಗೋಣ. ಸೈನಿಕರೇ ಸಿದ್ಧರಾಗಿ. ಸುಶೀಲಾ ನಡೆಯ ಹೋಗೋಣ. ನನ್ನ ರಥಕ್ಕೆ ನೀನೇ ಸಾರಥಿ, ತಿರುಗಿದು ನನ್ನ ಅಶ್ವಗಳನ್ನು. ಅಮ್ಮ ಪುಟ್ರಂಗಮ್ಮ, ಇಡೀ ಸೈನ್ಯದ ಜವಾಬ್ದಾರಿ ನಿನ್ನದೇ, ನೀನೇ ನನ್ನ ಸೈನ್ಯಾಧಿಪತಿ. ನಡೆಯಮ್ಮ ಹೋಗೋಣ ಊರ್ಮಿಳಮ್ಮನ ಮೇಲೆ ಯುದ್ಧಕ್ಕೆ. ಹೇ ಮುಚ್ಚವಂದ್ರ ಒಟ್ಟು ಬಾಯ, ನಿನಗೆ ಹಿಂಗೆ ಊರ್ ಬಾಯಿ ಮಾಡ್ಕೊಂಡು ಇವ್ರಿಗೆ ಸದ್ರ ಆಗ್ಬೋತಿಯ. ಕುಡಿಯೋದು ಅಂತ ತೊಟ್ಟು ಹೆಣ್ಣಿಗೆ ಅಲ್ಲ ಮಾನ ಮರ್ಯಾದೆ ತಕೊಂಬಚ್ಚ ನೋಡು. ಅವಳು ಹೆಂಗ್ ಸದರವಾಗಿ ಮಾತಾಡ್ತಾಳೆ. ನೀನ್ ಹಿಂಗೆ ಕುಡ್ದು ಬಾಯಿಗೆ ಬಂದಂಗ್ ಮಾತಾಡಿವೆ ಜನಕ್ಕೆ ಅಗ್ರವಾಗ್ತೆ ಕಣ ನೀನು. ಏನೋ 50 ರೂಪಾಯಿ ಕುಡ್ದ್ಬಿಟ್ಟು ಮರ್ಯಾದೆ ತಕೋಬೇಕು ಅಂತ ತಿಳ್ಕೊಂಡಿದ್ದೆ ನೀನು. ಎಣ್ಣೆ ನಿನ್ನ ಹೊಟ್ಟೆಗೆ ಇರೋದು, ಬೇರೆ ಹೊಟ್ಟೆಗಲ್ಲ. ಅಂದ್ರೆ ಒಟ್ಟು ಹಿಡ್ತವಾಗಿರೋ ಮನ್ಸ ಹೆಂಗ? ಕುಡಿಯೋದೆ ನನ್ನ ವೀಕ್ನೆಸ್ಸು, ಆದರೆ ಊರಿಗೆ ದುಡಿಯೋದೆ ನನ್ನ ಬಿಸಿನೆಸ್ಸು. ಕುಡುಕರಿಗೆಲ್ಲ ನಾಯಕ ಅಮ್ಮ, ನಿನ್ನ ಮುಂದೆ ಬಾಲಕ. ಯಾಗಿದೆ ನನ್ನ ಜಾತಕ ಅಮ್ಮ, ನಡಿಯಮ್ಮ ನೀನು ಊರ್ಮಿಳಮ್ಮಂತ ಜಗಳಕೋನು. ಎಮ್ಮೋ ನೀನು ನಾನು ಕುಡಿತೀನಮ್ಮ, ದಯವಿಟ್ಟು ಕ್ಷಮಿಸು. ಅದನ್ನ ಬಿಟ್ರೆ ಬೇರೆ ಕೆಟ್ಟ ಗುಣಗಳು ನನ್ನಲ್ಲಿದ್ರೆ ಜಾಡ್ಸೋದ್ಬಿಡು, ಅದು ಕ್ಷಮಿಸ್ತೀನಿ. ನಡಿಯಮ್ಮ ಹೋಯ್. ಅಯ್ಯಮ್ಮನ ಮೇಲೆ ನೀನ್ ಬೈಬೇಕು ಅವತ್ತು ಊರ್ಮಿಳಮ್ಮನ, ಅದು ನಾನು ಕಣ್ಣು ತುಂಬ್ಕೋಬೇಕು. ನಡಿ ಅಷ್ಟೇ. ಹೂಕಂಡ್ ನಡಿಯಾತೆ. ಈ ಅಪ್ಪ ಹೇಳ್ತಿರೋದು ನಿಜವೇನ? ಹಂಗಾರೇನ್ ಕುಡಿದ್ರೇನು ಈ ಅಪ್ಪ ಅಮ್ಮನ ಹಿಡ್ಕೊಂಡು ಒಯ್ದಿದ್ನೆ, ಇಲ್ಲ ಅಮ್ಮನ್ನೇನ ಮಾಡಿದ್ನೆ? ಯಾತು ಮಾಡಿಲ್ವಲ್ಲ. ಊರರಿಗೆಲ್ಲ ಗೊತ್ತೈತಿ, ಪ್ರಪಂಚಕ್ಕೆ ಗೊತ್ತೈತಿ ನನಗೆ ಗಂಡ ಎಂತನೋ ಅಂತಾನ. ಅವಳು ಯಾವಳ ಏನೋ ಅಂದ್ಲು ಅಂತ ನಾನು ಸುಮ್ಮನಿರ್ತೀನಿ. ಅತ್ತೆ ನೀನು ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಹೋಗ್ಬಿಟ್ಟು ಆ ಅಮ್ಮನ ನಾಲ್ಗೆ ಹಿಡ್ದಾಕಿ ಬಿಡ್ತೀನಿ. ಏನ್ ತಿಳ್ಕೊಂಡವಳೆ ಈಗ ಈ ನಮ್ಮೂರವ್ರು ಎಂತ ಹೆಂಗಸ್ರು ಗೊತ್ತೇ? ಮೆತ್ತಂದ ಸಿಕ್ಕಿಬಿಟ್ರೆ ಅಡಕಾಕಿ ತುಳಿದು ಬಿಡ್ತಾರೆ ಅಂತಾರು.
ನನ್ನ ಗಂಡನ ಬಗ್ಗೆ ನನ್ನ ಸೀನಪ್ಪನ ಬಗ್ಗೆನ ಪ್ರಪಂಚ ಏನ್ ಮಾತಾಡ್ತೈತೆ ನಮ್ಮ ಊರ್ ಏನ್ ಮಾತಾಡ್ತೈತೆ ಎಂಬುದು ನನಗೆ ಗೊತ್ತೈತೆ. ಬಂಗಾರದಂತ ನನ್ನ ಗಂಡ ಆಯಪ್ಪ ಎಣ್ಣೆ ಕುಡಿತಾನೆ ಅಂತ ಹೇಳ್ಬಿಟ್ಟು ತಪ್ಪು ಮಾತಾಡಕ್ ಹಾಕೈತೆ. ನಡಿಯತ್ತೆ ಹೋಗಿ ಆ ಅಮ್ಮಗೊಂದ್ರೆ ಒಟ್ಟು ಬುದ್ಧಿ ಕಲ್ಸ್ಬಾರ ನಾವೇನ. ಆತ್ ಬಾರಮ್ಮ. ನನ್ನ ಮಗನ ಬಗ್ಗೆ ಯಾರ ಮಾತಾಡೋರು ಅಂದ್ರೆ ನಾನು ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ಲ. ಬಾ, ನಿನ್ ಜೊತೆಗೆ ನಾನು ನಿಂತ್ಕೊಂತೀನಿ. ಸುಶೀಲಾ, ಐ ಲವ್ ಯು. ನನ್ನ ಬಗ್ಗೆ ನೀನು ಹಿಂಗೆ ಮಾತಾಡ್ತಿದ್ದಲ್ಲ, ನನಗೆ ಭಾಳ ಖುಷಿ ಆಯ್ತು. ಬೈನಾಗ ಅನಾರ್ಕಲಿ, ಜಿಲೇಬಿ, ಮಲ್ಲಿಗೆ ಹೂವು ಎಲ್ಲ ತನಕ ಕೊಡ್ತೀನಿ ನಿನಗೆ. ಐ ಲವ್ ಯು ಮೈ ಡಿಯರ್ ವೈಫ್. ತೊಂದಂಗ್ ಕುಡಿಯುತ್ತೆ ಮೊದ್ಲು ನೋಡಿ. ಅವಳ ಬೈದವಳಲ್ಲ, ಅವಳಗೊಂದ್ರೆ ಒಟ್ಟು ಐತೆ. ಮಾನ ಮರ್ಯಾದೆ ಬಿಡಿಸ್ತೀನಿ ಇವತ್ತು. ಏ ಊರ್ಮಿಳಮ್ಮ, ಬಾರೆ ಇಲ್ಲಿ. ಅಗಳಪ್ಪನಿ ಇವನು ಸೀನಪ್ಪ ಹೆಣ್ತಿನೂ ಅವ್ರ ಅಮ್ಮನೂ ಕರ್ಕೊಂಬಂದವ್ನಿ. ಓಹೋ, ನನ್ನ ಮೇಲೆ ಜಗಳಕ್ಕೆ ಬಂದವ್ರು ಕಣಪ್ಪ ಇವರು. ನಾನು ಆಳದ ಮುಂಡೆ ಸುಮ್ಮನಿದಿರ್ತಿದ್ದೆ. ಹೋಗಿನ ಹುಲಿ ಬಾಯಿ ಕೈ ಇಕ್ಕಿಬಿಟ್ಟಿದ್ದೀನಿ. ಈ ಪುಟ್ರಂಗಜ್ಜಿ ನಾನು ಸುಮ್ಮನೆ ಬಿಡ್ತಾಳೆ ಇನ್ನ. ರಾಮ ಏನ್ ಪುಟ್ರಂಗಜ್ಜಿ ಸಮಾಚಾರ? ಸೊಸೆ ಮಗನ ಜೊತೆ ಮಂತಕ್ ಬಂದಿದ್ಯಾ? ಏನ್ ಫಂಕ್ಷನ್ ಇಕ್ಕೇನಿದ್ದೆ ನಿಮ್ಮ ಮನೆಗೆ? ಅಯ್ಯ, ನೀನ್ ನಲ್ ಬಿಡ ಅವತಾರಕ್ ನಾನು ನೆಕ್ಲಸಿಗಾಕ. ಈ ಮರದ ಮೇಲೆ ಕುಕಂತವಲ್ಲ ಕೋತ್ಗಳು ಹಂಗ ನಗ್ತಾಳೆ, ಕೆ ಅಂತಾರ. ನಿನ್ಗೇನು ಮಾನ ಮರ್ಯಾದಿಲ್ವೇನೆ? ನನ್ನ ಮಗ ಏನ್ ಮಾಡಿದ್ದ ಅಂತದ್ ನಿನ್ಗೆ? ಅಲ್ಲ, ಊರ್ ತುಂಬಾನ ಇಲ್ಲೂ ಸಲ್ಲದು ಹಬ್ಬಸ್ಕೊಂಬ ಇದ್ದಲ್ಲ, ನಿನ್ಗೇನ ಒಂದಿಟ್ಟು ಮೈಗಿಯ ಕಡಿತೈತೆ. ತಿಂದು ಹೆಚ್ಚಾಯ್ತೇನೆ ಲಂಡು ನಿನಗೆ. ಇಲ್ಲೂ ಸಲ್ಲದಲ್ಲ ಸುಳ್ಳಕಮ್ಮ ಇದ್ದೆ. ಯಾರ್ಯಾರ ಬಗ್ಗೆನ ಮಾತಾಡ್ತಿಲ್ಲ ಹಂಗ ತಿಳ್ಕೊಬೇಡ ನನ್ನ ಬಗ್ಗೆನ. ನನ್ನ ಮಗ ಆಗ್ಲಿ, ನನ್ನ ಸೊಸೆ ಆಗ್ಲಿ, ನನ್ನ ಗಂಡ ಆಗ್ಲಿ, ನಾನಾಗ್ಲಿ, ನನ್ನ ಮೊಮ್ಮಗಾಗ್ಲಿ ಯಾರನು ಬೆಳೆ ಮಾಡಿ ತೋರ್ಸಂಗಿಲ್ಲ ಮನೆ ಕಡೆಗೆ. ಹಂಗ ನಾನು ಬೆಳೆಸಿರೋದು ಎಲ್ಲಾರ್ನು. ಯಾರನ್ನೋ ಒಂದು ಬಿಡಿವ್ರಿ ಇನ್ನೇನ್ ಮಾಡ್ಕೊಂಡರು ಅಂಬತ್ತಕ್ಕಲೋ ಮಾತಾಡಿದ್ದಲ್ವೇ ನೀನು? ಈಗಳೇ ನಾಲ್ಗೆ ಇರಿದು ಬಿಟ್ಟು ಕೈ ಕೊಟ್ಬಿಡ್ತೀನಿ. ಏನೇ ಅಂದಿದ್ದು ನನ್ನ ಮಗನ್ನ? ಏನೇ ಅಂದಿದ್ದು ನೀನು? ಅಯ್ಯೋ ದೇವ್ರೆ, ನಾನೇನಂದೆ ಪುಟ್ರಂಗಜ್ಜಿ? ನಾನೇನು ಅಂದಿಲ್ಲ. ಯಲ ನಿನ್ ನಾಲ್ಗೆನ ಕೆರನ? ನಿನ್ ನಾಲ್ಗೆಲ್ಲದು ಅದು ಮೆಟ್ಟು ಬಾಯಕ್ಕೆ ನೋಡ್ತಿದ್ದ ನೀನು. ನಿನ್ ಜನ್ಮಕ್ಕೆ ಅಲ್ಲ ಕಣೆ, ನೀನು ಮಾತಾಡಿರೋ ಮಾತುಗಳು ನನಗೇನು ಗೊತ್ತಿಲ್ವೇ ಹಂಗಾರೆ? ಶಿವಮ್ಮ ಅಂತ ಏನ್ ಅಂದಿರೋದ್ ನೀನು? ಸೀನಪ್ ಸರಿ ಇಲ್ಲ, ನೋಡಕ್ ಮಾತ್ರ ಹಂಗೈದಾನೆ, ಹೆಂಗುಸ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ, ಅವನು ಸರಿ ಇಲ್ಲ ಅಂತನೋ ಇಂತನೋ ಅಂತಾನ ಹೇಳಿದ್ಯ ಶಿವಮ್ಮಂತಯ್ಯ. ಪಾಪ ಶಿವಮ್ಮ ಬಂದು ನಂತ ಹೇಳಿಳು, ಪುಟ್ರಂಗಜ್ಜಿ ಹಿಂಗಾದ್ರೆ ಹಿಂಗೆ ಆ ಅಮ್ಮ ಊರ್ಮಿಳಮ್ಮ ಸೀನಣ್ಣನ ಬಗ್ಗೆನ ಹಿಂಗೆಲ್ಲ ಮಾತಾಡ್ತೈತೆ. ಊರ್ ತುಂಬಾನ ಸೀನಪ್ಪ ಅಂದ್ರೆ ಏನು ಅಂಬದು ಎಲ್ಲಾರ್ಗು ಗೊತ್ತೈತೆ. ಈ ಅಮ್ಮ ಯಾಕೆ ಹಿಂಗ ಅಪಪ್ರಚಾರ ಮಾಡ್ತಾ ಇದ್ದಾಳು ಅಂದ್ರೆ ಒಟ್ಟು ವಿಚಾರಿಸ್ಕೊಂತ ಅಂದ್ಲು. ಹೋಗ್ಲಿ ಬಿಡು, ಎಲ್ಲ ಸೆಲ್ಲಾಟ್ಕೆ ಹಂಗ ಅಂದಿರ್ತಾರೆ ಅಂತ ನಾನ್ ಸುಮ್ನ ಇದ್ದೆ. ಈಗ ನನ್ನ ಮಗ ಬಂದು ಎಂದೂ ನನ್ನ ತಕ್ ಬಂದು ಇಂತ ಮಾತಾಡಿರ್ಲಿಲ್ಲ. ಯಮ್ಮ, ನನ್ನ ಅವಮಾನ ಆಗ್ಬಿಟ್ಟೈತ್ ನನಗೆ. ಊರ್ ತುಂಬಾನ ಅದು ಇದು ಅಂತ ಮಾತಾಡ್ತಾ ಇದಾರೆ. ಬಾರಮ್ಮ ನೀನೊಂದ್ರೆ ಒಟ್ಟು ವಿಚಾರಿಸ್ಕೊಂದಿದ್ದಕ್ ಬಂದಿದ್ದೀನಿ. ಏನೇ ಶಿವಮ್ಮ ಅಂತ ಹೇಳದ್ ನೀನು? ಅವ್ರಿವ್ರ ತಗೋಗ್ಬಿಟ್ಟು ಹೇಳಿ ಜಾಲನ? ಏನ್ ತಿಳ್ಕೊಂಡಿದ್ದೆ ನೀನು? ಏನ್ ಮಾಡ್ದ ನನ್ನ ಮಗ ಅಂತದ್ನ? ಇಲ್ಲ ಕಣ್ ಪುಟ್ರಂಗಜ್ಜೆ, ನಾನು ಏನು ಅಂದಿಲ್ಲ ಅಂತದ್ನ. ನೀನ್ ಯಾಕಮ್ಮ ನನ್ ಮೇಲೆ ಜಗಳಕ್ ಬತ್ತಿದ್ಯಾ? ನಾನು ಆ ಟೀಚರ್ ಅಮ್ಮನೂ ಸೀನಪ್ಪನು ತೋಟದ ಕಡೆಕ್ ಹೋಗ್ತಾ ಇದ್ರು ಅಂತ ಅಂದೆ ಅಷ್ಟೇನ. ನೀನ್ ಏನ್ ತಿಳ್ಕೊಂಡಿದ್ಯೋ ಏನೋ ಅಷ್ಟೇ ಕಣಜ್ಜಿ ಅಂದಿದ್ ನಾನು. ಎಲ ಊಸ್ರು ಬಳ್ಳಿ ಅಂತ ಮುಂಡೆ. ಹಂಗಾರ ನಿನ್ ಬಗ್ಗೆ ಗೊತ್ತಿಲ್ವ ನನಗೆ? ಊಸ್ರು ಬಳ್ಳಿ ಕ್ಷಣಕ್ಕೂ ಗಳಿಗೂ ಬಣ್ಣ ಬದಲಾಯಿಸ್ತೈತಿ. ಹಂಗೆ ನೀನು ಎಲ್ಲಾರು ಮಖಕ್ಕೆ ಬಣ್ಣ ಹಚ್ಕೊಂಡ್ ನಾಟಕ ಆಡಿರೆ ನೀನು ರಂಕುಲ್ರಾಟ ಅಂತ ನೀನು ನಾಲ್ಗಿಗೆ ಬಣ್ಣ ಹಚ್ಕೊಂಡ್ ನಾಟಕ ಆಡ್ತ ನೀನು. ಹಂಗಾರ ನೀನು ಬಗ್ಗೆ ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಈಗಳೇ ಹೇಳ್ತೀನಿ ಕೇಳು, ಈ ಪುಟ್ರಂಗವ್ವ ಯಾರ ಮೇಲೂ ಸುಮ್ಕೆ ಜಗಳಕ್ ಹೋಗಲ್ಲ. ಇವಳು ಏನಾನ ಅವಮಾನ ಆತು ಅಂದ್ರೆ ಯಾರನ್ನು ಸುಮ್ಮನ್ ಬಿಡಲ್ಲ. ನಾನು ಎಂತ ಓಟು ಬಿಟ್ಟಳು ಅಂಬದ್ ನಿನಗೆ ಗೊತ್ತಿಲ್ಲ. ನಾನು ಹೆಂಗೆ ಯಾರು ತೊಂದರೆ ಕೊಡ್ತಾರ ಅವ್ರನ್ನಂತೂ ಹೊಡೆಕಾಕೆಂಬಲು ಸುಮ್ಮನ್ ಬಿಡಲ್ಲ. ಏನ್ ತಿಳ್ಕೊಂಡಿದ್ದ? ಹಂಗಾರೆ ನನ್ನ ಮಗ ಟೀಚರ್ ಅಮ್ಮನ್ನ ಕರ್ಕೊಂಡೋಗಿ ಎಳ್ನೀರ್ ಕಿತ್ಕೊಂಡ್ ಕೊಟ್ಬಿಟ್ರೆ ಆ ಅಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಯವನು ಅಂತಾನ?
ನಾನ್ ನನ್ನ ಮಗುನ್ ಬೆಳೆಸಿರೋದು ಹೆಂಗೆ? ಅವನು ಎಣ್ಣೆ ಕುಡಿತಾನ ಅಷ್ಟೇನಾ? ಆದ್ರೆ ಬ್ಯಾರೆ ಹೆಂಗುಸರ್ನ ಹೆಂಗ್ ನೋಡ್ಬೇಕು, ಅವ್ರ ಹೆಂಗ್ ಮಾತಾಡ್ಬೇಕು ಅಂಬುದು ಅವನಿಗೆ ಚಂದ ಕಲ್ಸಿದೀನಿ. ನಿಮ್ಮಂತ ಓಟು ಬಿಟ್ ಮುಂಡರ್ ನೀವು ಊರ್ ತುಂಬಾನ ಇಂತ ಅಲ್ಕ ಮಾತಾಡ್ಕೊಂಡು ಆಡ್ತಿರಲ್ಲ ಗಂಡಸರು ಬಗ್ಗೆನ ನಾಷ್ಟಾಗಲ್ವೇ ನಿಮ್ಗೆ? ನಿಮ್ಮಂತರಿಂದನೇ ಗಂಡಸ್ರು ಹಾಳಾಗೋಗೋದು. ನಿಮ್ ಜನ್ಮಕ್ಕಲ್ಲಾಕ ಯಾಕಿಂತ ಬಾಳ್ತಿರ ಹೋಗ್ರತ್ತ. ಅವ್ರ ಮನೆ ಹಾಳು ಮಾಡಿದ್ರೆ ನಿಮ್ಗೆ ಏನ ಸಿಗ್ತೈತೆ? ಏನಾರ ಬೆಳ್ಳಿ ಸಿಗ್ತೈತೆ, ಬಂಗಾರ ಸಿಗ್ತೈತೆ? ಈಗಳೇ ಬ್ಯಾರ ಮನೆ ಹಾಳು ಮಾಡೋದಕ್ಕಿಂತ ಮುಂಚೆನ ನಿಮ್ ಮನೆ ಹತ್ಕೊಂಡು ಉರ್ದು ಹೋಗ್ತವೆ, ಹಾಳಾಗಿ ಹೋಗ್ತವೆ. ಅವನ್ನ ಅರ್ಥ ಮಾಡ್ಕೊಳ್ರಿ. ಬ್ಯಾರ ಮನೆ ಹಾಳು ಮಾಡ್ರಿ ನಿಮ್ಗೆ ಏನ್ ಸಿಗ್ತೈತೆ? ಎಲ್ಲಾರು ಸೆನಕ್ಕಿದ್ದೀವಿ ಅಂತ ಅಂದ್ರೆ ಖುಷಿ, ಆನಂದ, ಸಂತೋಷ ಎಲ್ಲ ಸಿಗ್ತವೆ. ನೀವು ಅವ್ರ ಮನೆಗ್ ಕೊಳ್ಳಿ ಇಕ್ಕಕ್ ಹೋದು, ಇವ್ರ ಮನೆಗ್ ಕೊಳ್ಳಿ ಇಕ್ಕಕ್ ಹೋಗೋದು ಮಾಡಿದ್ರೆ ನಾಳೆ ದಿನ ನಿಮ್ ಮನೆ ಕೊಳ್ಳಿ ಇಕ್ಕಿ 10 ಉರ್ದೋಕ್ಕವ್ ಕಡೆ ಓಟು ಬಿಟ್ಟು ಮುಂಡ್ಯಾರ. ಹೋಗ್ರತ್ತ. ನಿಮಗ್ ಬೈದುನು ನನಗ್ ಪಾಪ ಸುತ್ಕೊಂತೈತಿ, ನನಗ್ ಕರ್ಮ ಸುತ್ಕೊಂತೈತಿ. ಇಂತ ಮಾತಾಡ್ತಿರಲ್ಲ ನನ್ನ ಮಗ. ಅಲ್ಲ ಕಡೆ ನಿನ್ನ ಮನೆ ಮಂತಕ್ ಬಂದಿದ್ದ ನನ್ ಬಾಗಿಲು ಬಡ್ದಿದ್ನ ನನ್ನ ಮಗ ನಿಮ್ ಮಂತಕ್ ಬಂದು. ಹೋಗ್ರತ್ತ. ಸುಶೀಲಮ್ಮ, ನೀನಾದ್ರೂ ಹೇಳಮ್ಮ ನಿಮ್ಮ ಅತ್ತೆಗೆ ಎಂತೆಂತ ಮಾತಾಡ್ತೈತ್ ನೋಡಿ. ಮತ್ತೆ ಕಣ್ಣ ಕಡ್ಡಿ ಮುರಿಯ ಅಂತ ಮಾತ ನಾನು ಅಂತಳೇನು ಹೇಳು ನಿಮ್ಮ ಅತ್ತಿಗೆ. ನಮ್ಮ ಅತ್ತೆ ಬರೇ ಬಾಯಾಗ ಮಾತಾಡೈತೆ. ನಾನು ಕಾಲಗಳ ಕೈಯ ತಾಮನ ಅನ್ಕಡಿದೀನಿ. ಕೆರ ತಕೊಂಡ್ ಜರ್ಬರಂಗ್ ಬಡ್ದು ಬಿಡ್ತೀನಿ. ನನ್ನ ಗಂಡನ ಬಗ್ಗೆ ಏನೇ ಅಂತಿದ್ ನೀನು? ನಾನು ಹೋಗ್ಲಿ ಪಾಪ ನಮ್ ಸುದ್ದಿ ಎಂತೂ ಬಂದಿಲ್ಲ, ನಾವು ಮಾತಾಡೋದ್ ಬೇಡ ಯಮ್ಮನ ಬಗ್ಗೆ ಅಂತ ಸುಮ್ನಿದ್ರೆ ನೀನ್ ಯಾಕಾದ್ರೆ ಅತಿ ಆತಲ್ಲ ನಿಂದು. ನನ್ನ ಗಂಡ ನೀನ್ ಬಂದು ಹಿಡ್ಕೊಂಡು ಎಳ್ದಿದ್ನೆ ನಿನ್ನ. ಎಳ್ದಿದ್ನೆ ರೇ, ಯಾಕೆ ಹಿಂಗ್ ಮಾತಾಡೋದ್ ನೀನು? ಬಲ್ಲರಕ್ಕೆ ನಿಗುರು ಬಿಡ್ತೀನಿ. ಮೆತ್ತಂದ ಸಿಕ್ಕಿ ಸವಾರಿ ಮಾಡಕ್ ಹೋಗ್ತೀರಿ ನಾಲ್ವಡಿ ಮುಂಡರ? ಸವಾರಿ ಮಾಡ್ತೀರ? ಇನ್ನು ಇವತ್ತೇ ಕೊನೆ. ನನ್ನ ಬಗ್ಗೆ ಆಗ್ಲಿ, ನಮ್ಮ ಅತ್ತೆ ಬಗ್ಗೆ ಆಗ್ಲಿ, ನಮ್ಮ ಮನೆ ಬಗ್ಗೆ ಆಗ್ಲಿ, ನನ್ನ ಗಂಡನ ಬಗ್ಗೆ ಆಗ್ಲಿ ಏನಾರ ಮಾತಾಡ್ಬಿಟ್ಟೆ ಗಂಟ್ಲಿ ಕೈ ಹಾಕಿ ನಾಲಿಗೆ ಇರ್ದಾಕಿ ಬಿಡ್ತೀನಿ. ನಾನು ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ. ನಮ್ಮ ಅತ್ತೆ ಐತೆ, ನಾನು ಬೆಲೆ ತೂಕ ಕೊಡ್ತೀನಿ. ಅವ್ರ ಮುಂದ್ ಬಿಟ್ಕೊಂಡು ನಾನು ಮಾತಾಡೋದು ಅವತಾರ ಆಡ್ತೀನಿ. ಅವತಾರಗಳನ್ನ ಹೆಂಗ್ಸು. ಇತ್ತಿರಿ ಕೇಳಿ, ಊರ್ಮಿಳಮ್ಮ ಇತ್ತಿರಿ ಕೇಳ ಇಲ್ಲಿ. ಈಗಳೇ ಊರಾಗೆ ಯಾರು ಹೆಂಗ ಇದಾರೋ ನನಗ್ ಗೊತ್ತಿಲ್ಲ, ಯಾವಳ ಹೆಂಗ ಇದ್ದಾಳೋ ಯಾವನ್ ಹೆಂಗ ಇದಾನೋ ನನಗ್ ಗೊತ್ತಿಲ್ಲ. ನನ್ನ ಮಗ ಸಿಂದಂತನು, ನನ್ ಸೊಸೆ ಬಂಗಾರದಂತಾಳು. ಅವ್ರ ಬಗ್ಗೆ ಏನಾನ ತಪ್ಪು ಹೇಳೋದು, ಅವ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ಚಾಡಿ ಹೇಳ್ಕೊಂಬೋದು ಇವೆಲ್ಲ ಮಾಡ್ಬಿಟ್ರೆ ಸರಿ ಹೋಗಕ್ಕಿಲ್ಲ. ಏನೋ ಬಾಯಿ ತಪ್ಪೆಂದಿದ್ಯಾ? ಇವತ್ತೇ ಕೊನೆ. ಅಲ್ಲ ಕಣೆ, ಎಂತಾಳಿರ್ಬೇಕೆ ನೀನು? ಹುಡುಗರಿಗೆ ಪಾಠ ಹೇಳೋ ಟೀಚರ್ ಬಗ್ಗೆ ಅಪಪ್ರಚಾರ ಮಾಡಿದ್ಯಲ್ಲ, ಅವಮ್ಮಣ್ಣಿ ಆಯಮ್ಮ ಪಾಪ ಎಂತದು ಸೀಮೇಸಿನ ಸಗಣಿ ಅಂತದು. ಊರಕ್ ಬಂದು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಎಂತ ಚೆನ್ನಾಗಿ ಲವಲವಿಕೆ ಮಾತಾಡ್ತೈತಿ. ನೀನ್ ಆಯಮ್ಮನ ಬಗ್ಗೆ ಆಯಮ್ಮನೂ ನನ್ನ ಮಗನು ಸಂಬಂಧ ಕಟ್ಟಿದ್ಯಲ್ಲ, ಆಯಮ್ಮ ಈ ಇಂಥ ಮಾತುಗಳೆಲ್ಲ ಕೇಳಿಸ್ಕೊಂಡು ಊರಕ್ ತಲೆ ಎತ್ಕೊಂಡು ತಿರುಗ್ತೈತೇನೆ. ಯಾರು ಹಿಂಗಾದ್ರೆ ಹಿಂಗೆ ಸೀನಪ್ಗೂ ನಿನ್ಗೂ ಸಂಬಂಧ ಐತೆ ಅಂತ ಆಯಮ್ಮನ್ ತಗೋ ಕೇಳಿದ್ರೆ ಆಯಮ್ಮ ತೊಡ್ಕೊಂತೈತೇನೆ. ಆಟ್ ಮಾತ್ರ ಗೊತ್ತಾಗಲ್ಬೇಡ್ವೆ ನಿಂಗೆ? ಇಷ್ಟೆಲ್ಲ ವಯಸ್ಸಾಗೈತೆ, ಮಕ್ಕಳು ಮರಿ ಎತ್ತಿದ್ಯಾ, ನಿನಗೂ ಸಂಸಾರ ಐತೆ, ಯಾವ ಮಾತಾಡ್ಬೇಕು ಯಾವ ಮಾತು ಬಿಡ್ಬೇಕು ಅಂಬುದು ಆಟ್ ಮಾತ್ರ ಗೊತ್ತಾಗಲ್ವೇನೆ ಊರ್ಮಿಳಮ್ಮ? ನೀನು ಹೆಂಗ್ ಸೋನ್ ಮೇಲೆ ಅವ್ರಿಗೂ ಊರಿನ ಜವಾಬ್ದಾರಿ, ಮನೆ ಜವಾಬ್ದಾರಿ ಇರ್ಬೇಕು. ಅವ್ರ ತಲೆ ಮೇಲೆ ಕಲ್ಲು ಎಳ್ಕೊಂಡು ಓಡಿರಿ. ಯೋಸ್ ದಿನ ಬದುಕ್ತೀರ ಮನೆ? ಬದುಕ್ತೀರ ನೀವು? ಏನ್ 1000 ವರ್ಷ ಬದುಕ್ತೀರ? ಬದುಕೋದು 100 ವರ್ಷ. ಅದ್ರಾಗೆ ಕಾಯಿಲೆ ಕಸಾಲೆ ಅಂತ 50-60 ವರ್ಷಕ್ಕೆ ಸತ್ ಹೋಗ್ತಾ ಇದಾರೆ. ಇವಾಗ ಇರೋ ತಕ್ಕನ 4 ಜನಕ್ಕೆ ಒಳ್ಳೇದ್ ಮಾಡ್ರಿ. ಒಳ್ಳೇದ್ ಮಾಡಕ್ ಆಗಲಿಲ್ಲ, ಹಾಳಾಗ್ ಹೋಗ್ಲಿ. ಕೆಟ್ಟದ್ ಯಾಕರೆ ಹೊಡಿಯಾಕ್ ಮಾಡ್ತೀರಿ? ಯಾಕೆ ಮಾಡ್ತೀರಿ ಹೇಳಿ ಕೆಟ್ಟದ್ದ? ಅದರಿಂದ ಏನು ಲಾಭ ಸಿಗಲ್ಲ ಮಣಿ, ಏನು ಸಿಗಲ್ಲ. ನಾನಾಗಿರೋದಕ್ಕೆ ಇಂಥ ಬುದ್ಧಿ ಮಾತನ್ನ ಹೇಳ್ತೀನಿ. ಇನ್ಯಾವಳನ ಆಗಿದ್ರೆ ನೀನ್ ತಲೆ ತಕೊಂಡೋಗಿ ಗಾಡಿ ಶೆಕ್ಕಿ ಸಾಯಾಕಿರೋರು. ಅರ್ಥ ಮಾಡ್ಕ ಹೇಳದ್ನ. ಯಾಕೆ ನಾನು ಹೇಳ್ತೀನಿ ಅಂತಾನ ಈಗ ಮಣಿ, ನಾನು ಮಾತ್ರ ಯಾರಿಗೂ ಕೆಟ್ಟದ್ ಬಯಸಕ್ ಹೋಗಲ್ಲ. ನನ್ನ ವಿಚಾರಕ್ಕೆ ಬಂದ್ಬಿಟ್ರೆ ನಾನು ಸುಮ್ನಿರಲ್ಲ ಅಂತಾಳ ನಾನು. ಏನೋ ಒಂಬಿದಿ ಆಗೋಯ್ತೆ. ಇವತ್ಗೆ ಕೊನೆ. ಇನ್ನು ಯಾರ ವಿಚಾರಕ್ಕೂ ಈ ತರ ಕೆಟ್ಟ ಮಾತಾಡೋದು, ತಂದಿಗ್ ತಮಾಷೆ ನೋಡೋದು, ಮನಮುರಿಯ ಬದುಕು ಮಾಡಿದೆ ನಾನು ಮಾತ್ರ ಸುಮ್ಕಿರಲ್ಲ. ಎಚ್ಚರಿಕೆ. ಆತು ಕಣ್ಪುಟ್ಟಂಗಜ್ಜಿ, ಏನೋ ಅಂಬದಂದ್ಬಿಟ್ಟೆ. ನೀವು ನಿಮ್ ಮನೆ ಜೇನುಗೂಡಿದ್ದಂಗಿತ್ತು. ನೀನಾಗ್ಲಿ, ನಿನ್ ಗಂಡಾಗ್ಲಿ, ನಿನ್ ಸೊಸೆ ಆಗ್ಲಿ, ಮಗ ಆಗ್ಲಿ, ಎಲ್ಲಾರನು ಒಂದೇ ತರ ಇದ್ರಿ. ಪರದಾಡ್ತಿರ್ಲಿಲ್ಲ, ಜೇನುಗೂಡಿದ್ದಂಗಿತ್ತು. ಆ ಜೇನುಗೂಡ್ನ ಒಡೆಯನ ಅಂತನ ಮಾತಾಡ್ದೆ ಕಣ್ಪುಟ್ರಂಗಜ್ಜಿ. ಇವಾಗ ಗೊತ್ತಾತು
ಕುಟುಂಬನ ಯಾವ್ದೇ ಕಾರಣಕ್ಕೂ ಹೊಡಿಯಕ್ಕಾಗಲ್ಲ ಅಂತಾನೆ. ಯಾಕಂದ್ರೆ ಒಬ್ಬರನ್ನೊಬ್ರು ಚಂದಕ್ಕೆ ಅರ್ಥ ಮಾಡ್ಕೊಂಡಿದಾರೆ ನೀವು. ನಿಮ್ ಕುಟುಂಬನ ಬ್ಯಾರರು ಮಾದರಿಯಾಗಿ ತಗೋಬೇಕು ಪುಟ್ಟಂಗಜ್ಜಿ. ನಿಮ್ ಕುಟುಂಬನ ಯಾರ ಕೈಲೂ ಹೊಡಿಯಕ್ಕಾಗಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟೈತಿ. ಆಯ್ತು ಕಣ್ ಪುಟ್ಟಂಗಜ್ಜಿ, ಇನ್ ಮೇಲೆ ಇಂತ ಏಳ್ ತಿಂಬ ಕೆಲ್ಸ ಎಂದೂ ಮಾಡಲ್ಲ. ನೋಡ್ರಿ ಈಗ ಹಿಂಗೇನ ಮನೇಲಿ ಸಂಸಾರದಾಗೆ ಒಗ್ಗಟ್ಟಿರ್ಬೇಕು. ಗಂಡ ಹೆಂಡತಿ ನಂಬಬೇಕು, ಹೆಂಡತಿ ಗಂಡು ನಂಬಬೇಕು. ಇಬ್ಬರು ನಡುವೆ ನಂಬಿಕೆ ಇಲ್ಲ ಅಂತಂದ್ರೆ ಮೂರನೇ ಯಾವಳನ ಬಂದ್ಬಿಟ್ಟು ಈಗ ಹಿಂಗೆ ಇದನ್ನ ಚಾಡಿ ಹೇಳ್ಬಿಟ್ಟು ಸಂಸಾರನ ಒಡೆದು ಬಿಡ್ತಾರೆ. ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರು ಏನು ಮಾಡಕ್ ಬರಲ್ಲ. ತಿಳ್ಕೊಬೇಕು ನಾವು. ನಮಗ್ ಒಬ್ರು ಕಂಡ್ರೆ ಒಬ್ರಿಗೆ ಆಗಿಲ್ಲ ಅಂತಂದ್ರೆ ಯಾರೋ ಇನ್ನೊಂದ್ ಮನೆಯವ್ರು ಬಂದ್ಬಿಟ್ಟು ಪಿತೂರಿ ಕಲೆ ಒಯ್ಬಿಡ್ತಾರೆ, ಜಗಳ ತಂದಿಕ್ ಬಿಡ್ತಾರೆ. ಹುಷಾರಾಗಿರ್ಬೇಕು ಈ ಕಾಲದಾಗೆ.